ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀಲಿಕ್ಕಿದೆ T20. ನೀವು ಏನು ವಿಶ್ ಮಾಡ್ತೀರಿ ಮತ್ತೆ ಈ ಟೀಮ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಂಡಿಯಾ ಟೀಮ್? ನಾವು ಈ ಮ್ಯಾಚ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇಂಡಿಯಾ ವಿನ್ ಆಗಬೇಕಂತಲೇ ವಿಶ್ ಮಾಡ್ತೀವಿ. ಯಾಕಂದರೆ ನಾವು ಇಂಡಿಯನ್ಸ್ ಆಗಿ ಇಂಡಿಯಾನೇ ವಿನ್ ಆಗಬೇಕು ಅಂತ ವಿಶ್ ಮಾಡ್ತೀವಿ. ಒಳ್ಳೆ ಒಳ್ಳೆ ಯಂಗರ್ಸ್ ಇದ್ದಾರೆ, ಒಳ್ಳೆ ಆಟ ಆಡ್ತಾರೆ ಅಂತ ಹೇಳ್ತೀವಿ. ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಎಲ್ಲರೂ ಕೂಡ ಇದ್ರು. ಆದರೆ ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಆ ಬಗ್ಗೆ ನಿಮ್ಗೆ ಹೋಗ್ತಿದೆಯಾ ಇಂಡಿಯಾ ಟೀಮ್? ಹೌದು, ನಮ್ಮ ಯಂಗ್ಸ್ಟರ್ಸ್ ಗೆಲ್ಲಿಸ್ತಾರೆ ಅನ್ನೋ ಹೋಪ್ ಇದೆ. ಇಂಡಿಯಾ ವಿನ್ ಆಗಲಿ ಅಂತ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀಲಿಕ್ಕಿದೆ T20. ಏನು ಅನ್ನಿಸ್ತದೆ ನಾಳೆ ಮ್ಯಾಚ್ ಬಗ್ಗೆ? ನಾಳೆ ಮ್ಯಾಚ್ ಬಗ್ಗೆ ನಂಗೆ ಅನಿಸುತ್ತೆ ಅಂತ ಹೇಳಿದ್ರೆ ಪಕ್ಕ ಇಂಡಿಯಾ ಗೆಲ್ಲುತ್ತೆ ಅನಿಸುತ್ತೆ. ಯಂಗರ್ಸ್ ಇದ್ದಾರೆ ಫುಲ್. ವಿರಾಟ್ ಕೊಹ್ಲಿ ಇಲ್ಲ ಅಂತ ಹೇಳಿದ್ರು ಯಂಗರ್ಸ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪಾಕಿಸ್ತಾನದ ಮುಂದೆ ನಮ್ಮ ಇಂಡಿಯಾ ಆಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಒಂದು ಪ್ರೌಡು. ಅದು ಅವ್ರನ್ನ ಸೋಲಿಸಿ ನಮ್ಮ ಇಂಡಿಯಾ ಗೆಲ್ಲಬೇಕು ಅಂತ ನಮ್ದೊಂದು ಆಸೆ. ಈಗ ಟೀಮ್ ಇಂಡಿಯಾಕ್ಕೆ ಒಂದು T20ಯಲ್ಲಿ ವಿನ್ ಆಗಬೇಕು ಅಂತ ತುಂಬ ಜನ ಇಂಡಿಯನ್ಸ್ ಆಗಿ ನಾವು ಬಯಸ್ತೇವೆ. ಅವಾಗ ಹೇಳೋದಾದ್ರೆ ನಿಮ್ದು ಅನಿಸಿಕೆ ಏನಿದೆ? ನಾನು ಇಂಡಿಯನ್ ಆಗೇ ಹೇಳ್ತಿದ್ದೀನಿ, ಕ್ರಿಕೆಟ್ ಗೆಲ್ಲೇಬೇಕು. ಇಂಡಿಯಾದವರೇ ಗೆಲ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಮೊನ್ನೆಯಿಂದನೂ ಒಳ್ಳೆ ಬಾಲ್ ಕ್ರಿಕೆಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ವಿಶ್ ಮಾಡೋದಾದ್ರೆ ಇಂಡಿಯಾ ಟೀಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಎಲ್ಲ ಚೆನ್ನಾಗಿ ಆಡಿ ಅಂತ ಹೇಳಿ ನಮ್ಮ ಸಪೋರ್ಟ್ ಎಲ್ಲ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಸಪೋರ್ಟ್ ಎಲ್ಲ. ನಿಮಗೆ ಎಷ್ಟು ವೇಟಿಂಗ್ ಅಲ್ಲಿ ಇದೆ? ಆ್ಯಕ್ಚುಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ಫಾರ್ ಇಂಡಿಯಾ, ಇಟ್ ಈಸ್ ಎಂಟೈರ್ ವರ್ಲ್ಡ್ ಆ್ಯಕ್ಚುಲಿ ಇದರಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಐ ಮೀನ್ ಆಡಿಯನ್ಸ್ ಆಲ್ ಓವರ್ ವರ್ಲ್ಡ್ ಇರ್ತಾರೆ. ಸೊ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೇವೆ ನಾವು. ಅಫ್ಕೋರ್ಸ್ ಇಂಡಿಯಾ ವಿನ್ ಆಗುತ್ತೆ. ಎಲ್ಲರದ್ದು ಹೋಪ್ಸ್ ಅದೇ ಇಂಡಿಯಾ ವಿನ್ ಆಗಬೇಕು ಅಂತ ಹೇಳಿ. ಈಗ ಹಿಂದೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಅಂದ್ರೆ ಇವ್ರ ಮೇಲೆ ನಂಬಿಕೆ ಅಷ್ಟಿತ್ತು, ಅವ್ರು ಆಟ ಆಡುತ್ತೆ ಖಂಡಿತವಾಗಿ ಟೀಮನ್ನು ವಿನ್ ಮಾಡಿ ಕೊಡ್ತಾರೆ ಅಂತ. ಆದ್ರೆ ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಅವರ ಪರ್ಫಾರ್ಮೆನ್ಸ್ ಒಳ್ಳೇದಿದೆ. ಆದ್ರೆ ಪಾಕಿಸ್ತಾನ ಜೊತೆ ಆಟಾಡುವಾಗ ನಿಮ್ಮ ಹೇಗಿದೆ ಅವರ ಮೇಲೆ? ನಮ್ಮಲ್ಲಿ ಟಾಪ್ ಟು ಬಾಟಮ್ ಎಲ್ಲ ಪ್ಲೇಯರ್ಸೇ, ನಾಟ್ ಓನ್ಲಿ ವಿರಾಟ್ ಕೊಹ್ಲಿ ಅವ್ರ ರೋಹಿತ್ ಶರ್ಮಾ. ಸೊ ಎಲ್ಲರೂ ಒಳ್ಳೆ ಆಡ್ತಾರೆ. ಸೊ ಇಂಡಿಯಾ ವಿನ್ ಆಗುತ್ತೆ. ಸೊ ನಾಟ್ ಓನ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅಂತಲ್ಲ, ಯಂಗ್ಸ್ಟರ್ಸ್ ಕೂಡ ಒಳ್ಳೆ ಆಡ್ತಾರೆ. ಚಿಕ್ಕ ಚಿಕ್ಕ ಹುಡುಗರೇ ಬಂದು 150 ಹೊಡೆದು ಹೋಗ್ತಾರಂತೆ. ಸೊ ಹೋಪ್ಸ್ ಇದೆ ಸರ್, ಇಂಡಿಯಾ ವಿನ್ ಆಗುತ್ತೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂಡ್ ಎಲ್ಲ ಆಡಿಯನ್ಸ್ ಕಾಯ್ತಾ ಇದ್ದೇವೆ ನಾವು. ಸೊ ನಾಳೆಯ ವಿಜಯಕ್ಕೋಸ್ಕರ. ಸರ್, ನಾಳೆ ಹೈ ವೋಲ್ಟೇಜ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ನಿಮಗೆ ಏನು ಅನಿಸ್ತದೆ ನಾಳೆ ಮ್ಯಾಚ್? ಮತ್ತೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ? ತುಂಬ ಕ್ಯೂರಿಯಾಸಿಟಿ ಇದೆ. ಯಾಕೆಂದರೆ ಒಂದು ಟೈಮಲ್ಲಿ ದೊಡ್ಡ ದಿಗ್ಗಜರೆಲ್ಲ ಇದ್ದರು ಮ್ಯಾಚಲ್ಲಿ. ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು. ಆದರೆ ಈಗ ಯಂಗೆಸ್ಟ್ ಪ್ಲೇಯರ್ ಎಲ್ಲ ಇದ್ದಾರೆ. ಯಂಗೆಸ್ಟ್ ಪ್ಲೇಯರ್ ಹೇಗಿದ್ದಾರೆ ಅಂದರೆ ಬೆಂಕಿ ಥರ ಇದ್ದಾರೆ. ಆಲ್ಮೋಸ್ಟ್ ಸ್ಕ್ವಾಡ್ ರೆಡಿ ಆಗುವಾಗಲೇ ಹೇಳಿದ್ದಾರೆ ಇಂಡಿಯಾ ನಂಬರ್ 1 ಟೀಮು T20 ಇದ್ದು ಅಂತ. ನೋಡುವಾಗಲೇ ಗೊತ್ತಾಗಿದೆ. ಯಾಕೆಂದರೆ 200+, 250+ ಹೊಡೆಯುವಂಥ, ಯಾಕೆ 300+ ಹೊಡೆಯುವಂಥ ಕೆಪಾಸಿಟಿ ನಮ್ಮ ಇಂಡಿಯಾ ಟೀಮ್ಗೆ ಇದೆ. ಒಳ್ಳೆ ರೀತಿಯ ಒಂದು ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ ನಾಳೆ. ಯಾಕೆಂದರೆ ಸಂಡೇ ಬರ್ತಾ ಇದೆ, ಎಲ್ಲರೂ ಕಾಯ್ತಾ ಇದ್ದಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಲಿಕ್ಕೆ. ಯಾಕೆಂದರೆ ಈಗ ನಮ್ಮದು ಇವರು ಇಂಜುರಿ ಆಗಿದ್ದಾರೆ, ಅಭಿಷೇಕ್ ಶರ್ಮಾ ಇಂಜುರಿ ಆಗಿದ್ದಾರೆ. ಇಶಾನ್ ಕಿಶನ್, ಸೂರ್ಯಕುಮಾರ್ ಒಳ್ಳೆ ಹೋಪ್ಸ್ ಇದೆ. ಅದೇ ರೀತಿ ತಿಲಕ್ ವರ್ಮಾ ಹೋಪ್ಸ್ ಇದೆ. ಯಾಕೆಂದರೆ ಎಲ್ಲ ನಾನು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್, ಎಲ್ಲ ಮುಂಬೈ ಇಂಡಿಯನ್ಸಲ್ಲಿ ಬಂದಿದ್ದು. ಯಾಕೆಂದರೆ ನಾನು ರೋಹಿತ್ ಶರ್ಮಾ ಬಿಗ್ ಫ್ಯಾನ್ 45. ಯಾಕೆಂದರೆ ರೋಹಿತ್ ಶರ್ಮನ ಅಂಡರಲ್ಲಿ ಎಲ್ಲ ಆಡಿದ್ದಾರೆ. ತುಂಬ ಖುಷಿ ಆಗ್ತದೆ ನಾಳೆ ಮ್ಯಾಚ್ ನೋಡಲಿಕ್ಕೆ. ಯಾಕೆಂದರೆ ಪಾಕಿಸ್ತಾನದವರು ಹೇಳಿದ್ದಾರೆ ನಮ್ಮ ಜೊತೆ ಆಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಮನಸ್ಸಿಲ್ಲಾದರೂ ಪರವಾಗಿಲ್ಲ, ಅವ್ರು ಬರೋದು ಕೂಡ ಬೇಡ, ಬಂದರೆ ಅಂತೂ ನಾವು ಬಿಡೋದು ಸಹ ಇಲ್ಲ. ಅವರು ಹೇಳಿರೋ ಮಾತು ಒಂದೇ, ಯಾಕೆಂದರೆ ಅವ್ರು ಹೆದರಿಕೆ ಇದೆ ಇಂಡಿಯಾದ ಮೇಲೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಎಲ್ಲರೂ ಅದು ಸಂಡೇ ಎಲ್ಲ ನಾವು ಎಲ್ಲ ಬೇರೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ನಾಳೆ ಟಿ ವಿ ಎದುರು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋದು ಅಷ್ಟೇ. ಇಂಡಿಯಾ ಟೀಮ್ ಬಗ್ಗೆ ಹೇಳೋದೇನೆಂದರೆ, ಇಂಡಿಯಾ ಈಗಿನ ಪೊಸಿಷನಲ್ಲಿ ತುಂಬ ಒಳ್ಳೆ ಆಡ್ತಾ ಇದ್ದಾರೆ. ಆ್ಯಂಡ್ ಕಾನ್ಫಿಡೆನ್ಸ್ ಕೂಡ ಇದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಇಂಡಿಯಾವೇ ಈ ಸಲ ಕಪ್ ಗೆಲ್ತದೆ ಅಂತ. ಸೊ ನೋಡುವ ಸರ್. ಈಗ ಟಾಸ್ ವಿನ್ ಆದರೆ ಇಂಡಿಯಾ ಯಾವುದು ಚೂಸ್ ಮಾಡಬೇಕು ನಿಮ್ಮ ಪ್ರಕಾರ? ಇಂಡಿಯಾದು ನೋಡಬೇಕಾದ್ರೆ ಬ್ಯಾಟಿಂಗ್ ಪೊಸಿಷನ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ಐ ಥಿಂಕ್ ಬ್ಯಾಟಿಂಗ್ ಫಸ್ಟ್ ತೆಗೆದು ಆಮೇಲೆ ಅವರು ಚೇಸಿಗೆ ಕೊಡಬೇಕಂತ ಒಳ್ಳೇದಂತ ಹೇಳ್ತಾರೆ. ಮತ್ತೆ ಈಗ ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಒಳ್ಳೆ ಅಂದರೆ ಈ ನಾಳೆ ಮ್ಯಾಚಲ್ಲಿ ಯಾರೆಲ್ಲ ಒಳ್ಳೆ ಆಡ್ಬೋದು? ಈಗ ನಮ್ಮದೊಂದು ಲಕ್ ಅಂತ ಹೇಳ್ಬೋದು. ಯಾಕಂದರೆ ಇಶಾನ್ ಕಿಶನ್ ಅವರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಸೊ ಇತ್ತೀಚೆಗೆ ನೋಡಿದರೆ ಅವರು 2 ಮ್ಯಾಚಲ್ಲಿ ತುಂಬ ಪವರ್ಫುಲ್ ಆಗಿ ಆಡ್ತಾ ಇದ್ದಾರೆ. ಸೊ ಐ ಆಮ್ ಶ್ಯೂರ್ ಇಶಾನ್ ಕಿಶನ್ ಕಮ್ ಬ್ಯಾಕ್. ಆಮೇಲೆ ಸೂರ್ಯ ಕೂಡ ಇದ್ದಾರೆ, ಹಾರ್ದಿಕ್ ಕೂಡ ಒಳ್ಳೆ ಆಡ್ತಾ ಇದ್ದಾರೆ. ಸೊ ಐ ಆಮ್ ಶ್ಯೂರ್ ಈ ಸಲ ನಾವು ಬ್ಯಾಟಿಂಗ್ ಸೈಡ್ ನೋಡಿದರೆ ವಿ ಆರ್ ವೆರಿ ಸ್ಟ್ರಾಂಗ್. ಬಾಲಿಂಗಲ್ಲಿ ಕೂಡ ನೋಡಬೇಕೇನೆಂದರೆ, ಯಾಕೆಂದರೆ ಈಗ ಬುಮ್ರಾ ಕೂಡ ನಿನ್ನೆ ಒಳ್ಳೆ ಬಾಲ್ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ. ವಿಶಿಂಗ್ ಇಂಡಿಯಾ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ಆಮ್ ಶ್ಯೂರ್ ದೇ ಗೋನ್ ವಿನ್ ಅ ವರ್ಲ್ಡ್ ಕಪ್ ದಿಸ್ ಟೈಮ್. ಈಗ ಮೊದಲನಾಗೆ ದೊಡ್ಡ ಇಂಟ್ರೆಸ್ಟಿಂಗ್ ಏನಿಲ್ಲ. ಅವ್ರು ಸೋತು ಸಾಕಾಗಿದೆ ಅವರಿಗೆ. ನಮಗೆ ಗೆದ್ದು ಸಾಕಾಯಿತು. ಸ್ವಲ್ಪ ಟ್ರೈ ಮಾಡಿದ್ರು ಅವರು,
ಬಾಯ್ಕಾಟ್ ಅದು ಇದು ಅಂತೇಳಿ ಅವಾಯ್ಡ್ ಮಾಡುವ ಅಂತೇಳಿ ಮ್ಯಾಚ್ ಅನ್ನು, ಬಟ್ ನಡಿಲಿಲ್ಲ, ಆಡಲೇಬೇಕು. ಆಸ್ ಎಕ್ಸ್ಪೆಕ್ಟೆಡ್ ನಾವೇ ವಿನ್ ಆಗ್ತೇವೆ. ಸರ್ ಈಗ ಹೊಸ ಟೀಮ್ ಇದೆ ಅಂದ್ರೆ ಈ ಹಿಂದೆ ರೋಹಿತ್ ಶರ್ಮಾ ಇದ್ರು, ವಿರಾಟ್ ಕೊಹ್ಲಿ ಅವರು ದಿಗ್ಗಜರೆಲ್ಲ ಇದ್ರು. ಹೌದು, ಆದ್ರೆ ಈಗ ಹೊಸ ಟೀಮ್ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಆ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ಟೀಮ್ ಬಗ್ಗೆ, ಇಂಡಿಯಾ ಟೀಮ್ ಬಗ್ಗೆ? ನಮ್ದು ಯಂಗ್ಸ್ಟರ್ಸ್ ಆದ್ರೂ IPL ಆಡಿ 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 ಅವರಿಗೆ ಒಳ್ಳೆ ಪರಿಚಯ ಇದೆ, ಎಕ್ಸ್ಪೀರಿಯನ್ಸ್ಡ್ ಅವರು. ಏನು ಪಾಕಿಸ್ತಾನ ಟೀಮ್ ನೋಡಿದ್ರಲ್ಲ, ಅದು ನಾನ್ ಕಂಪೇರೇಬಲ್ ಆಕ್ಚುಲಿ ನಮ್ದು ಇಂಡಿಯಾ ಜೊತೆ ಪಾಕಿಸ್ತಾನ. ಸೊ ನೋ ವರೀಸ್. ಈಗ ಇಂಡಿಯಾ ಟಾಸ್ ವಿನ್ ಆದ್ರೆ ಯಾವ ಚಾಯ್ಸ್ ಮಾಡ್ಬೇಕು ನಿಮ್ಮ ಪ್ರಕಾರ? ಬ್ಯಾಟಿಂಗ್ ಚಾಯ್ಸ್ ಮಾಡ್ಬೇಕಾ ಅಥವಾ ಬ್ಯಾಟಿಂಗೇ ಮಾಡಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಫಸ್ಟೇ ಫುಲ್ ಎಕ್ಸ್ಪ್ಲೋರ್ ಮಾಡಿ ಒಂದು 200+ ರನ್ ಹಾಕಿದ್ರೆ ಆರಾಮ್ಸೆ ಅವರು ಎಲ್ಲಿ ಚೇಸ್ ಮಾಡ್ತಾರೆ, ಇಲ್ಲ ಚೇಸ್ ಎಲ್ಲ ಆಗಲ್ಲ ಅವರಿಗೆ. ವಿಶಸ್ ತಿಳಿಸೋದಾದ್ರೆ ಏನ್ ಹೇಳ್ತೀರಿ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಾಳೆ ಜೈ ಹೋ. ನಿಮ್ಮ ಹೆಸರು? ಮ್ಯಾಚ್ ಬಗ್ಗೆ ಇಂಡಿಯಾ ಬಗ್ಗೆ ತುಂಬಾ ಒಳ್ಳೆ ಗೌರವ ಇದೆ, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಅಷ್ಟೇ. ಪಾಕಿಸ್ತಾನ ಒಂದು ಕಾಂಟ್ರವರ್ಸಿ ಮಾಡಿತ್ತು, ಹೌದು. ನಾವು ಆಡಲ್ಲ ಹಾ, ಅಂತ ಮಾತುಗಳನ್ನು ಹೇಳಿತ್ತು. ಈಗ ಆಡ್ತಿದ್ದಾರೆ. ಆಡ್ಬೇಡಿ, ಆಡ್ಬೇಕಿತ್ತಾ? ಆಡ್ಬೇಡಿ, ಆಡ್ಬೇಕಿತ್ತ? ಆಡ್ಲೇಬೇಡಿ, ಪರವಾಗಿಲ್ಲ. ನಾವು ಒಳ್ಳೆ ಚೆನ್ನಾಗಿ ಒಳ್ಳೆ ಸ್ಥಾನದಲ್ಲಿ ಇದ್ದೀವಿ. ಒಳ್ಳೆ ಈ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅವರು, ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್, ಆಲ್ರೌಂಡರು ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬೇರೆ ದೇಶಗಳಿಗೆ, ಬೇರೆ ಕಂಟ್ರೀಸ್ ಕ್ರಿಕೆಟರ್ಸ್ಗೆಲ್ಲ ಗೊತ್ತು ಅವರೆಲ್ಲ ಹೆಂಗೆ ಏನು ಅಂತ. ಪಾಕಿಸ್ತಾನ ಹತ್ರ ಹೋಗಿ ಪ್ರೂವ್ ಮಾಡೋದೇನಿದೆ? ಇಲ್ಲ ತಾನೆ, ಅಷ್ಟೇ. ಸರ್ ನಾಳೆ ಟಾಸ್ ವಿನ್ ಆದ್ರೆ ಯಾವುದು ಇಂಡಿಯಾ ಯಾವ್ದು ಚೂಸ್ ಮಾಡ್ಬೇಕು ಸರ್ ನಿಮ್ಮ ಪ್ರಕಾರ? ಸರ್ ಅದು ಕ್ಯಾಪ್ಟನ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇಲ್ಲೋ ಕೂತ್ಕೊಂಡು ನಾವು ಮಾತಾಡೋದು ಇಷ್ಟ ಆಗಲ್ಲ. ಅದು ಅಂದರೆ ನೋಡಿ, ಆ ಟೀಮ್ ಕ್ಯಾಪ್ಟನ್ ಏನು ಡಿಸಿಷನ್ ತಗೊಳ್ತಾರೆ ಅವ್ರ ಮೇಲೆ ಬೆಸ್ಟ್ ಡಿಸಿಷನ್ ಅವ್ರದ್ದೇ. ಈಗ ನಾವು ಇಲ್ಲಿ ಕೂತು ಅವ್ರು ಬ್ಯಾಟಿಂಗ್ ತಗೊಳ್ಳಿ, ಬಾಲಿಂಗ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ಆಟ ಆಡೋರ ಏನಿಲ್ಲ. ನಾವು ಜಸ್ಟ್ ನೋಡಿ ಹ್ಯಾಪಿಯಾಗಿರ್ಬೇಕಷ್ಟೇ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಚ್ಗೆ ಏನಾದರೂ ನಿಮ್ಮ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿದ್ರಾ ನೋಡ್ಲಿಕ್ಕೆ, ಮ್ಯಾಚ್ ನೋಡ್ಲಿಕ್ಕೆ? ನಾನು ಇವಾಗ ಬರೋ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದೀನಿ ಬ್ರೋ. ಈಗ ನಾಳೆನೂ ಇದು ಬಿಟ್ಟು ಅಲ್ಲಿ ನೋಡ್ತೀನಿ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಟೀಮ್ ಇಂಡಿಯಾದಲ್ಲಿ. ಆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಈಗ ಸ್ವಲ್ಪ ಹಿಂದೆ ವರ್ಷ ಆಗಲಿ ಎಲ್ಲ ಧೋನಿ ಅಂತ ರೋಹಿತ್ ಶರ್ಮಾ ಆಗಲಿ ಇದ್ರು. ಆದರೆ ಈಗ ವಿರಾಟ್ ಕೊಹ್ಲಿ ಅನ್ನೋದ್ರು ಒಬ್ಬರು ಇದ್ದಾರೆ, ಅವರೊಂದು ಸೀನಿಯರ್ಸ್ ಇದ್ದಾಗೆ. ಹಾಗೇನೆ ಅವರು ಕೆಲವೊಂದು ತಮ್ಮ ಕೌಶಲ್ಯಗಳನ್ನು ಏನು ಮಾಡ್ತಾರೆ, ಟೀಮಿಗೆ ಅಳವಡಿಕೆ ಮಾಡಿಕೊಂಡು ಎಲ್ಲ ಹೇಳಿ ತಂಡವನ್ನು ಏನು ಮಾಡಬೇಕು ಗೆಲ್ಲಿಸೋಕ್ಕೋಸ್ಕರ ನೋಡ್ತಾರೆ. ಹಾಗೇನೆ ಈಗ ಒಂದು ಪಾಕಿಸ್ತಾನ ಅಂತಂದಾಗ ಅದು ಏನಂದ್ರೆ ಶತ್ರು ರಾಷ್ಟ್ರ. ಅದು ನಮ್ಮ ರಾಷ್ಟ್ರದವರು ಏನಂದ್ರೆ ಎಲ್ಲ ಮ್ಯಾಚ್ಗಳ ಕೂಡ ಆಡೋದು ಬೇರೆ. ಈಗ ಇಂಡಿಯಾ ಒಂದು ಪಾಕಿಸ್ತಾನ ಅಂತ ಬಂದಾಗ ಆ ಎರಡು ಮ್ಯಾಚಲ್ಲಿ ಏನಾಗುತ್ತೆ ಅಂದ್ರೆ ಇಂಡಿಯಾ ತುಂಬಾ ಏನಾಗ್ತದೆ, ತುಂಬಾ ಎಲ್ಲ ತಮ್ಮ ಶಕ್ತಿನೆಲ್ಲ ಹಾಕಿ ಗೆಲ್ಲಿಸ್ಲಿಕ್ಕೆ ನೋಡ್ತಾರೆ. ನಾವು ಈಗ ಏನಾಗುತ್ತೆ ಅಂದ್ರೆ ಇಂಡಿಯಾ ಗೆಲ್ಲುತ್ತೆ, ಯಾಕಂದ್ರೆ ಅದು ಅವರು ಈ ಸೋಲಂಬದನ್ನ ಈಸಿಯಾಗಿ ಒದ್ಕೊಳ್ಳಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಡುವಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು, ಪಾಕಿಸ್ತಾನ ನಾವು ಇಂಡಿಯಾ ಜೊತೆ ಆಡಲ್ಲ ಅಂತ ಹೇಳುವಂತ ಮಾತುಗಳನ್ನ ಆಡಿದ್ರು. ಆದ್ರೆ ಈಗ ಆಡ್ತಿದ್ದಾರೆ. ಆಡ್ಬೇಕಿತ್ತ ನಿಮ್ಮ ಪ್ರಕಾರ? ಇಂಡಿಯಾ ಜೊತೆ ಆಟ ಆಡ್ಬೇಕಿತ್ತ ಪಾಕಿಸ್ತಾನ? ಅದು ಈಗ ನಾವು ಆಡಬೇಕು ಅಂತ ಹೇಳಕ್ಕಾಗಲ್ಲ. ಈಗ ಅದೊಂದು ರಾಷ್ಟ್ರ ಅಲ್ಲ, ಅದು ಸಹ ಏನಾಗುತ್ತೆ, ನಾವು ಅವರ ಒಂದು ಬುದ್ಧಿ ಇರುತ್ತೆ, ಅದು ಅವ್ರು ಬಿಡೋದಿಲ್ಲ. ಈಗ ಅಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಹಾಗೇನೆ ಈಗ ಅವ್ರಿಗೂ ಆಗಿದ್ದಾರೆ ಅಂತ ಗೊತ್ತು. ಆದ್ರೆ ಸಹ ನಮ್ಮ ಒಂದು ಸುರಕ್ಷತೆ ನೋಡಿಕೊಂಡು ಆಡಿದ್ರೆ ಒಳ್ಳೇದಂತ ನಾವು ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಿ ಆಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮಗೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇಂಡಿಯಾದು ಎಲ್ಲರಿಗೂ ಗೊತ್ತುಂಟು, ಇಂಡಿಯಾ ಫೇವರೇಟ್ ಅಂತ. ಪಾಕಿಸ್ತಾನ ಎದುರಲ್ಲಿ ಆಡುದಂದ್ರೆ ನಮಗೆ ಅದು ದೊಡ್ಡ ವಿಷಯ. ನಾವು ಪಾಕಿಸ್ತಾನ ಹತ್ರ ಇಷ್ಟವರೆಗೂ ನಾವು ಸೋಲ್ ಕಾಣಲಿಲ್ಲ, ಇನ್ನು ಮುಂದೆ ಕಾಣಬಾರ್ದು. ನಾಳೆದು ಒಂದು ವಾಲ್ಟೇಜ್ ಮ್ಯಾಚ್ ಉಂಟಲ್ಲ, ಅದು ನಾವು ಬಿಗ್ಗೆಸ್ಟ್ ಆಗಿ ಮ್ಯಾಚ್, ಒಂದು 100% ಎಫರ್ಟ್ ಆಗಿ ಇಂಡಿಯಾದವರು ಎಲ್ಲ ಪ್ಲೇಯರ್ಸ್ನವರು ಚೆನ್ನಾಗಿ ಆಡಿ ಗೆಲ್ಬೇಕಂತ ನಮ್ಮೊಂದು ಆಸೆ. ಸರ್ ನೀವೊಂದು ಕ್ರಿಕೆಟ್ ಪ್ಲೇಯರ್, ನೀವು ಕೂಡ ಒಂದು ಕ್ರಿಕೆಟ್ ಪ್ಲೇಯರ್. ನಿಮ್ಮ ಪ್ರಕಾರ ನಾಳೆ ಮ್ಯಾಚ್ ಇಂಡಿಯಾ ಟೀಮ್ ಟಾಸ್ ವಿನ್ ಆದ್ರೆ ಯಾವ ಚೂಸ್ ಮಾಡಬೇಕು? ಅದು ಕ್ಯಾಪ್ಟನ್ ಅವರ ಡಿಪೆಂಡ್ ಆಗಿರುತ್ತದೆ. ಆದರೆ ನಮಗೆ ಬ್ಯಾಟಿಂಗ್ ಲೈನ್ ಸಿಗಬೇಕು, ಯಾಕಂದ್ರೆ ಹೈಯೆಸ್ಟ್ ಸ್ಕೋರ್ ಹೊಡೆದು ಪಾಕಿಸ್ತಾನ ಒಂದು ಕಮ್ಮಿ ರನ್ನಲ್ಲಿ ಅವರನ್ನು ಅಂದ್ರೆ ಅದನ್ನು ಸೋಲನ್ನು ಒಪ್ಪಬೇಕು. ಅವರು ಎಲ್ಲ ವಿಕೆಟ್ ಕಳೆದುಕೊಂಡು ಆದಷ್ಟು ಅಂದ್ರೆ ಮ್ಯಾಚ್ ಫೈಟ್ ಆಗಿರಬೇಕು, ಅದು ನೋಡ್ಲಿಕ್ಕೆ ಜನರಿಗೆ ಖುಷಿ. ಸರ್ ಈಗ ಎಲ್ಲ ಹೊಸ ಪ್ಲೇಯರ್ಸ್ ಇದ್ದಾರೆ. ಹೌದು ಹಿಂದೆ ಹೌದು 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 MS ಧೋನಿ ಇದ್ರು, ವಿರಾಟ್ ಕೊಹ್ಲಿ ಇದ್ರು, ಈಗ ಯಾರು ಇಲ್ಲ ಅವರು. ಹೌದು. ಅದು ಬಿಟ್ಟು ಬೇರೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಇಂಡಿಯಾ ಟೀಮ್. ಅದೇ ನಮಗೆ ಒಂದು ಬೇಸರದ ವಿಷಯ ಅಂದ್ರೆ ಅಂತ ಒಂದು ಲೆಜೆಂಡ್ ಅವರು ಈ ಸತಿ ಇಲ್ಲ. ಆದ್ರೂ ನಮ್ಮ ಕಿರಿಯ ಆಟಗಾರಿದ್ದಾರೆ, ಟೀಮ್ ವೀಕ್ ಇಲ್ಲ ಈಗ ವೀಕ್ ಯಾವುದು ಸಹ ಇಲ್ಲ. ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳು ಸಹ ಬರ್ತಾ ಇದ್ದಾರೆ. ಅಂದ್ರೆ ಚಾನ್ಸ್ ಇನ್ನೂ ತುಂಬಾ ಅವ್ರಿಗೆ ಇದ್ದಾರೆ. ಈಗ ಇಶಾನ್ ಕಿಶನ್ ಇದ್ದಾನೆ, ಅವರು ಒಳ್ಳೆ ಆಡ್ತಿದ್ದಾರೆ. ಸೂರ್ಯಕುಮಾರ್ ಕಮ್ ಬ್ಯಾಕ್, ಅದು ಎಲ್ಲಿಕ್ಕಿಲ್ಲ. ಅವ್ರ ಕ್ಯಾಪ್ಟನ್ಶಿಪ್ ತುಂಬಾ. ತಿಲಕ್ ವರ್ಮಾ, ಅದಾದ್ಮೇಲೆ ಬೂಮ್ರಾ, ನಮ್ಮಲ್ಲಿ ಒಳ್ಳೊಳ್ಳೆ ಆಟಗಾರಿದ್ದಾರೆ. ಅವರು ಇನ್ನೂ ಹುರಿದುಂಬಿಸಿ ಇನ್ನೂ ನೆಕ್ಸ್ಟ್
ಟಾರ್ಗೆಟ್ ನಮಗೆ ಇನ್ನು ಪಾಕಿಸ್ತಾನ ಆದ್ಮೇಲೆ ಇನ್ನೊಂದು ಬೇರೆ ಬೇರೆ ಟೀಮ್ಗಳಿದೆ. ನಾಳೆ ಹಾಗಾದ್ರೆ ಇಂಡಿಯಾ 100% ನಮ್ಮ ಇಂಡಿಯಾ ಗೆಲ್ತದೆ. ಅವರ ಆಟ ನೋಡ್ಲಿಕ್ಕೆ ಚಂದ. ವಿಶ್ ಆಲ್ ದ ಬೆಸ್ಟ್. ಇಂಡಿಯಾ ವಿನ್ ಆಗಿ ಬನ್ನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.